ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇನ್ನೂ ಯುದ್ಧ ನಡೀತಿರೋ ಹೊತ್ತಲ್ಲಿ, ಪೊಲಿಟಿಕಲ್ ಯುದ್ಧ ನಡೀತಿರೋ ಹೊತ್ತಲ್ಲಿ ಮಾಜಿ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿ, ಮಾಜಿ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. 2008ರಲ್ಲೇ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋಕೆ ಮುಂದಾಗಿತ್ತು, ಆದರೆ ಅಮೆರಿಕದಿಂದ ನಾವು ಹಿಂದೆ ಸರಿದ್ವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮುಂಬೈ ದಾಳಿಯಾದ ಬೆನ್ನಲ್ಲೇ ಯುಪಿಎ ಸರ್ಕಾರ ಪಾಕಿಸ್ತಾನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ಡಿಸೈಡ್ ಮಾಡಿತ್ತು. ಪಾಕಿಸ್ತಾನ ವಿರುದ್ಧ ಸೇನಾ ಕ್ರಮ ತೆಗೆದುಕೊಳ್ಳೋಕೆ ನಿರ್ಧಾರನೂ ಆಗಿತ್ತು. ಆದರೆ ಇಡೀ ಜಗತ್ತು ನಮಗೆ ಯುದ್ಧ ಶುರು ಮಾಡಬೇಡಿ ಅಂತ ಫೋರ್ಸ್ ಮಾಡಿದ್ರು. ಅಂದಿನ ಅಮೆರಿಕ ವಿದೇಶಾಂಗ ಸಚಿವೆ ಕಾಂಡೋಲಿಸಾ ರೈಸ್ ನಾನು ಗೃಹ ಸಚಿವನಾದ 3 ದಿನಗಳ ನಂತರ ಭಾರತಕ್ಕೆ ಬಂದರು. ಸೀದಾ ಬಂದು ನನ್ನನ್ನು ಮತ್ತು PM ಮನಮೋಹನ್ ಸಿಂಗ್ ಅವರನ್ನು ಮೀಟ್ ಮಾಡಿದ್ರು. ದಯವಿಟ್ಟು ಉಗ್ರ ದಾಳಿಗೆ ನೀವು ಈ ರೀತಿ ಮಿಲಿಟರಿ ಪ್ರತಿಕ್ರಿಯೆ ಕೊಡಬೇಡಿ ಅಂತ ನಮಗೆ ಫೋರ್ಸ್ ಮಾಡಿದ್ರು. ಅದಕ್ಕೆ ನಾನು ದಾಳಿ ಮಾಡಬೇಕು ಬೇಡವೋ ಅನ್ನೋದನ್ನ ನಾನೊಬ್ಬನೇ ಹೇಳಕ್ಕಾಗಲ್ಲ, ಅದನ್ನ ಸರ್ಕಾರ ಹೇಳುತ್ತೆ. ಹೊರಗಿನವರ ಸಲಹೆಯನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದೆ. ಆಗ ನನ್ನ ತಲೆಯಲ್ಲೂ ಏನಾದರೂ ಪ್ರತಿಕಾರ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ನಂತರ ಪಾಕಿಸ್ತಾನದ ವಿರುದ್ಧ ಯಾವ ಥರ ಪ್ರತಿಕಾರ ಹೇಳಬೇಕು ಅಂತ ಅಂದಿನ ಪ್ರಧಾನಮಂತ್ರಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಾನು ಚರ್ಚೆ ಮಾಡಿದೆ. ಆದರೆ ವಿಚಾರ ಏನು ಅಂದರೆ, ನನಗಿಂತ ಮುಂಚೆನೆ ಮನಮೋಹನ್ ಸಿಂಗ್ ಪ್ರತಿಕಾರ ಹೇಳೋಕೆ ಪ್ಲಾನ್ ಮಾಡಿದ್ರು. ಅವರು ಕೂಡ ಮುಂಬೈ ದಾಳಿ ನಡೆದ ತಕ್ಷಣ ಪಾಕ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳೋ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ನನಗೂ ಗೊತ್ತಾಯಿತು. ಆದರೆ ಕೊನೆಯಲ್ಲಿ ವಿದೇಶಾಂಗ ಸಚಿವಾಲಯ ಮತ್ತು IFS ಇಂಡಿಯನ್ ಫಾರಿನ್ ಸರ್ವಿಸ್ ಕಡೆಯಿಂದಲೂ ತೀವ್ರ ಪ್ರೆಷರ್ ಬಂತು. ಅಲ್ಲದೆ ಅಮೆರಿಕ ಸೇರಿ ಜಾಗತಿಕ ನಾಯಕರಿಂದಲೂ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು. ಹೀಗಾಗಿ ಫೈನಲ್ ನಾವು ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ಮಾಡಿ ಪ್ರತಿಕ್ರಿಯೆ ಕೊಡೋದು ಬೇಡ ಮುಂಬೈ ದಾಳಿಗೆ ಅಂತ ನಿರ್ಧಾರಕ್ಕೆ ಬಂದ್ವಿ ಅಂತ ಹೇಳಿದ್ದಾರೆ. ಈ ಮೂಲಕ ತಮ್ಮ ವೀಕ್ನೆಸ್ ಅನ್ನ, ಅಂದು ಒತ್ತಡಕ್ಕೆ ಬಗ್ಗಿದ್ದನ್ನ, ತಲೆಬಾಗಿದ್ದನ್ನ, ವೀಕ್ನೆಸ್ ಅನ್ನ ಜಾಹೀರು ಮಾಡಿದ್ದನ್ನ ಪಿ ಚಿದಂಬರಂ ಅವರ ಬಾಯಲ್ಲಿ ಅವರೇ ಬಹಿರಂಗಗೊಳಿಸಿದ್ದಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಯುದ್ಧ ಸ್ಫೋಟಗೊಳ್ಳೋಕೆ ಕಾರಣ ಆಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿ ವಿದೇಶಿ ಶಕ್ತಿಗಳ ಒತ್ತಡದಿಂದ ಮುಂಬೈ ದಾಳಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಇವರು ತಪ್ಪಾಗಿ ಹ್ಯಾಂಡಲ್ ಮಾಡಿಬಿಟ್ರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಈಗ 17 ವರ್ಷಗಳ ನಂತರ ಅಂದು ಹೋಮ್ ಮಿನಿಸ್ಟರ್ ಆಗಿದ್ದ ಚಿದಂಬರಂ ಈಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಿಜೆಪಿ ವಕ್ತಾರರು ಮಾತನಾಡಿ ಸೋನಿಯಾ ಗಾಂಧಿಗೆ ಪಾಕ್ ವಿರುದ್ಧ ದಾಳಿ ಮಾಡೋಕೆ ಇಷ್ಟ ಇರಲಿಲ್ಲ. ಬಾಟ್ಲಾ ಹೌಸ್ ಘಟನೆಯಿಂದ ಆಪರೇಷನ್ ಸಿಂಧೂರ್, ಆಪರೇಷನ್ ತಿಲಕ್ ತನಕ ಎಲ್ಲಾ ಕಡೆ ಗಾಂಧಿ ಕುಟುಂಬ ಪಾಕಿಸ್ತಾನದ ಪರ ಇತ್ತು ಅಂತ ಹೇಳಿದ್ದಾರೆ. ಸ್ನೇಹಿತರೆ, 2008 ನವೆಂಬರ್ 26ನೇ ತಾರೀಕು ಮುಂಬೈ ದಾಳಿ. ಇದಾದ ಕೆಲ ದಿನಗಳಲ್ಲೇ ಕೇಂದ್ರ ಗೃಹ ಮಂತ್ರಿಯಾಗಿ ಚಿದಂಬರಂ ಅವರನ್ನು ನೇಮಕ ಮಾಡಲಾಗಿತ್ತು. ಆ ಟೈಮ್ನಲ್ಲಿ ಪ್ರತಿಕಾರ ಹೇಳಬೇಕು ಅನ್ನೋ ಕೂಗು ಭಾರತದಲ್ಲಿ ಜೋರಾಗಿತ್ತು. ಪಾಕಿಸ್ತಾನಕ್ಕೆ ಹೆಂಗೆ ಪಾಠ ಕಲಿಸ್ತೀರಿ ಹೇಳಿ ಅಂತ ಇಡೀ ದೇಶ ಕೇಳ್ತಾ ಇತ್ತು. ಆದರೆ ಸರ್ಕಾರ ಯಾವುದೇ ಆಕ್ಷನ್ನೇ ತಗೊಳ್ಳಿಲ್ಲ. ಇದನ್ನ ಬಿಜೆಪಿ ಪದೇ ಪದೇ ಟೀಕೆ ಮಾಡ್ತಾ ಇತ್ತು. ಈಗ ಖುದ್ದು ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದ ಚಿದಂಬರಂ ಇದ್ರ ಬಗ್ಗೆ, ಹೌದು ಈ ರೀತಿ ಪ್ರೆಷರ್ ಇಂದ ನಾವು ಮಾಡಿಲ್ಲ, ಅಂತಾರಾಷ್ಟ್ರೀಯ ಒತ್ತಡ ಇತ್ತು ಅದಕ್ಕೆ ಮಾಡಿಲ್ಲ, ಯೋಚನೆ ಮಾಡಿದ್ವಿ ಬಟ್ ಮಾಡಿಲ್ಲ ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ. ಏನೋ 41 ಜನರ ಸಾವಿಗೆ ಕಾರಣವಾದ ತಮಿಳುನಾಡಿನ ಕಾಲ್ ತುಳಿತ ಈಗ ದೊಡ್ಡ ರಾಜಕೀಯ ಯುದ್ಧಕ್ಕೆ ಕಾರಣ ಆಗಿದೆ. ಈಗ ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ನಟ ವಿಜಯ್ ಸ್ಟಾಲಿನ್ರನ್ನ ಟೀಕಿಸಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನಾನು ನನ್ನ ಇಡೀ ಜೀವನದಲ್ಲೇ ಇಂಥ ಒಂದು ನೋವಿನ ಪರಿಸ್ಥಿತಿಯನ್ನ ಫೇಸ್ ಮಾಡಿರಲಿಲ್ಲ. ಈ ಥರದ್ದು ನನ್ನ ಹೃದಯದಲ್ಲಿ ತುಂಬಾ ನೋವಿದೆ. ಜನರು ನನ್ನ ನೋಡೋಕೆ ಅಂತ ರ್ಯಾಲಿಗೆ ಬಂದಿದ್ರು. ಜನರ ಸೇಫ್ಟಿ ಅಂತ ಬಂದಾಗ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ ಅಂತ ನಾನು ಪಾಲಿಟಿಕ್ಸ್ನ ಬದಿಗಿಟ್ಟು ಜನರ ಸೇಫ್ಟಿಗಾಗಿ ಸೇಫ್ ಜಾಗವನ್ನು ಚೂಸ್ ಮಾಡಿದೆ. ಆದರೆ ಏನಾಗಬಾರ್ದಾಗಿತ್ತೋ ಅದೇ ಆಗೋಯ್ತು. ಇದರಲ್ಲಿ ನಮ್ದೇನೂ ತಪ್ಪಿಲ್ಲ. CM ಸರ್, ನಿಮಗೆಲ್ಲಾದರೂ ಸೇಡು ತೀರಿಸಿಕೊಳ್ಳೋ ಉದ್ದೇಶ ಇದ್ರೆ ನನಗೇನು ಬೇಕಾದರೂ ಮಾಡಿ, ದಯವಿಟ್ಟು ಅವ್ರನ್ನೆಲ್ಲ ಮುಟ್ಟಬೇಡಿ. ನಾನು ಒಂದೋ ಮನೇಲಿರ್ತೇನೆ, ಇಲ್ಲ ಆಫೀಸ್ನಲ್ಲಿರ್ತೇನೆ. ರ್ಯಾಲಿ ವೇಳೆ ನಮಗೆ ಕೊಟ್ಟ ಜಾಗದಲ್ಲಿ ನಾವು ನಿಂತು ಭಾಷಣ ಮಾಡಿದ್ವಿ. ಎಲ್ಲರೂ ಇದನ್ನು ನಿಂತು ನೋಡ್ತಾ ಇದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಕರೂರು ಜನ ಸತ್ಯವನ್ನು ಹೇಳೋದು ಕೇಳ್ತಾ ಇದ್ರೆ ದೇವರೇ ಅವರ ಮೂಲಕ ಸತ್ಯವನ್ನು ಮಾತನಾಡಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಆದಷ್ಟು ಬೇಗ ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಭಾವನಾತ್ಮಕವಾಗಿ ಹಾಗೂ ಒಂಥರ ಎಮೋಷ್ನಲ್ ಆಗಿ ಇವರು
ವಿಡಿಯೋವನ್ನ ಮಾಡಿ ಹಾಕಿದ್ದಾರೆ ವಿಜಯ್. ಇನ್ನು ಈ ಪ್ರಕರಣ ಕುರಿತು ಸುಳ್ಳು ಮಾಹಿತಿ ಹರಡ್ತಾ ಇದ್ದಾರೆ ಅಂತ ಚೆನ್ನೈ ಪೊಲೀಸರು 3 ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 2 ತಮಿಳಿಗ ವೆಟ್ರಿ ಕಳಗಂ ಪಾರ್ಟಿಯ ಮೆಂಬರ್ಸ್ ಕೂಡ ಇದ್ದಾರೆ. ಅಲ್ಲದೆ ಈ ಪ್ರಕರಣ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕದಡಿಸುವಂತ ಕಾಂಟೆಂಟ್ ಪೋಸ್ಟ್ ಮಾಡಲಾಗ್ತಿದೆ ಅಂತ 25 ಜನರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಈ ನಡುವೆ ವಿಜಯ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಧವ್ ಅರ್ಜುನ ಹೊಸ ವಿವಾದ ಕ್ರಿಯೇಟ್ ಮಾಡಿದ್ದಾರೆ. ತಮಿಳುನಾಡು ಸರ್ಕಾರದ ವಿರುದ್ಧ ಜೆನ್ಜಿಗಳ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಈ ರೀತಿ ಹೇಳಿದ್ದಾರೆ. ನಂತರ ಇದನ್ನು ಡಿಲೀಟ್ ಕೂಡ ಮಾಡಿದ್ದಾರೆ. ಆದರೆ ಇದರ ಸ್ಕ್ರೀನ್ ಶಾಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇದರಲ್ಲಿ ಯುವಕರ ನೇತೃತ್ವದ ಕ್ರಾಂತಿನೇ ಇದಕ್ಕೆಲ್ಲ ಸರಿಯಾದ ಸೊಲ್ಯೂಷನ್. ಶ್ರೀಲಂಕಾ ಮತ್ತು ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಯುವ ಜನರು ಮತ್ತು ಜೆನ್ಜಿಗಳು ಹೇಗೆ ಬಂಡಾಯ ಇದ್ರು, ಇಲ್ಲೂ ಹಾಗೆ ಆಗತ್ತೆ ಅಂತ ಉಲ್ಲೇಖ ಮಾಡಿದ್ರು. ಇದನ್ನೀಗ ಡಿಎಂಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಅರ್ಜುನ ಅವರನ್ನ ಅಂದ್ರೆ ಟಿವಿಕೆ ಪಾರ್ಟಿಯ ಈ ಲೀಡರ್ ಅನ್ನ ಸೈಬರ್ ಉಗ್ರ ಅಂತ ಡಿಎಂಕೆ ಕರೆದಿದೆ. ಇನ್ನು ಸ್ನೇಹಿತರೆ, ಮುಂದಿನ ಸುದ್ದಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ. ದೊಡ್ಡ ಪ್ರಮಾಣದ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕೆಲವರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ. ವಿಡಿಯೋ ನೋಡಿದ್ರೆ ಸಾಕು ಸಪೋರ್ಟ್ ಮಾಡದಂಗೆ ಅಂತ ಕೆಲವರು ಅನ್ಕೊಂಡಿದ್ದೀರಾ ಪ್ರೀತಿಯ ವೀಕ್ಷಕರು. ಆದರೆ ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನಂಬರ್ ಇದೆಯಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಮನವಿ ನಿಮ್ಮಲ್ಲಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಪಾಕ್ ಮತ್ತು ಬಾಂಗ್ಲಾ ಜೊತೆಗಿನ ಗಡಿಗಳ ರಕ್ಷಣೆಯನ್ನ ಮತ್ತಷ್ಟು ಬಲಪಡಿಸೋಕೆ ಬಿಎಸ್ಎಫ್ ದೊಡ್ಡ ಹೆಜ್ಜೆ ಇಟ್ಟಿದೆ. ದಿಲ್ಲಿಯ ಬಿಎಸ್ಎಫ್ ಹೆಡ್ ಕ್ವಾರ್ಟರ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಮತ್ತು ಮಷಿನ್ ಲರ್ನಿಂಗ್ ಸಿಸ್ಟಮ್ ಬಳಸಿ ಕಂಟ್ರೋಲ್ ಮತ್ತು ಕಮಾಂಡ್ ಸೆಂಟರ್ ನ ಸ್ಥಾಪಿಸಲಾಗಿದೆ. ಈ ಸೆಂಟರ್ಗೆ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಹೆಸರಿಡಲಾಗಿದೆ. ಇದು ಎಲ್ಲ ಲೆವೆಲ್ಗಳಲ್ಲಿ ಸೇನೆಯ ಕಮಾಂಡರ್ಗಳಿಗೆ ಅತ್ಯಂತ ವೇಗವಾಗಿ ನಿರ್ಧಾರ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಉಗ್ರ ಬೆದರಿಕೆಗಳ ಸಂದರ್ಭದಲ್ಲಿ ಅಥವಾ ಗಡಿ ಪ್ರದೇಶಗಳಲ್ಲಿ ಅನುಮಾನಾಸ್ಪದ ಚಲನವಲನ ಬಗ್ಗೆ ಈ ಕಮಾಂಡ್ ಸೆಂಟರ್ ಮೊದಲೇ ಪ್ರಿಡಿಕ್ಟ್ ಮಾಡುತ್ತೆ. ಹಾಗೆ ಗಡಿ ಪ್ರದೇಶಗಳ ಡಿಜಿಟಲ್ ಮ್ಯಾಪ್ ಅನ್ನ ಕೂಡ ಕೊಡುತ್ತೆ. ಗಡಿ ಭಾಗದಲ್ಲಿರೋ ಬಾರ್ಡರ್ ಪೋಸ್ಟ್ಗಳು, ನದಿಗಳು, ರೋಡ್ಗಳ ಕ್ಲಿಯರ್ ಪಿಕ್ಚರ್ ನ ಕೊಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗಡಿ ಭಾಗದ ಎಲ್ಲ ಬೆಳವಣಿಗೆಗಳನ್ನ ರಿಯಲ್ ಟೈಮ್ ನಲ್ಲಿ ಮಾನಿಟರ್ ಮಾಡಿ ಡೇಟಾ ಕೊಡ್ತಾ ಇರುತ್ತೆ. ಇದರಿಂದ ಸೇನೆ ಅಗತ್ಯವಿದ್ದ ಟೈಮ್ ನಲ್ಲಿ ಅತ್ಯಂತ ಫಾಸ್ಟ್ ಆಗಿ ಮೂವ್ ಆಗೋಕೆ ಸಹಾಯವಾಗುತ್ತೆ. ಗಡಿ ಭಾಗದಲ್ಲಿನ ಡ್ರೋನ್ಗಳು, ಸೆನ್ಸಾರ್ಗಳು, ಕ್ಯಾಮೆರಾಗಳು ಮತ್ತು ಪ್ಯಾಟ್ರೋಲ್ ರಿಪೋರ್ಟ್ಗಳ ಮೇಲೆ ಈ ಕಂಟ್ರೋಲ್ ಮತ್ತು ಕಮಾಂಡ್ ಸೆಂಟರ್ ಕೆಲಸ ಮಾಡುತ್ತೆ. ಇನ್ನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ಪ್ರವಾಹ ಪರಿಸ್ಥಿತಿ ಜೋರಾಗ್ತಿದೆ. ಈ ಸಂಬಂಧ ಖುದ್ದು ಸಿಎಂ ಸಿದ್ದರಾಮಯ್ಯ ಕೆಲ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲೆಯ ಹಾನಿಗೊಳಗಾದ ಪ್ರದೇಶಗಳನ್ನು ಸಿಎಂ ನೋಡಿದ್ದಾರೆ. ಇನ್ನು ಭೀಮಾ ನದಿ ನೀರು ಹೆಚ್ಚಳದಿಂದಾಗಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೇಡಗಿ ಗ್ರಾಮಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಪರಿಣಾಮ 30ಕ್ಕೂ ಅಧಿಕ ಮನೆಗಳು ಕಂಪ್ಲೀಟ್ ಜಲಾವೃತವಾಗಿದ್ದು ಜನರು ತೆಪ್ಪಗಳನ್ನು ಬಳಸಿ ಮೂವ್ ಆಗ್ತಿದ್ದಾರೆ ಆ ಕಡೆ ಈ ಕಡೆ. ಅತ್ತ ಯಾದಗಿರಿ ಜಿಲ್ಲೆ ರೋಜಾ ಗ್ರಾಮ ಪ್ರವಾಹದಿಂದ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಕೃತಕ ದ್ವೀಪದ ರೀತಿಯಾಗಿ ಹೋಗಿದೆ. ದನ ಕರುಗಳಿಗೆ ತಿನ್ನೋಕೆ ಮೇವಿಲ್ಲ. ಹಾಗಾಗಿ ಬೋಟ್ ನಲ್ಲಿ ಮೇವು ತರೋ ಪರಿಸ್ಥಿತಿ ಬಂದಿದೆ. ಏನೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಬಹಿರಂಗ ಕದನ ಶುರುವಾಗಿದೆ. ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿರೋಧಿಸಿ ಕುಮಾರಸ್ವಾಮಿ ವಿಡಿಯೋ ಕಾಲ್ ಮೂಲಕ ರೈತರೊಂದಿಗೆ ಮಾತನಾಡಿದ್ರು. ಇದು ಈಗ ಬೆಂಕಿ ಹಚ್ಚಿದೆ. ಏನ್ ಹೇಳಿದ್ರು ಅಂದ್ರೆ, ಬಡವರು ಹಾಗೂ ರೈತರ ಭೂಮಿಯನ್ನ ಲೂಟಿ ಮಾಡ್ತಿರೋ ಆ ವ್ಯಕ್ತಿ ನನ್ನ ಬಗ್ಗೆ ಹಗುರವಾಗಿ ಮಾತನಾಡ್ತಿರೋದು ಗಮನಕ್ಕೆ ಬಂದಿದೆ. ನನ್ನ ಕುಟುಂಬವನ್ನ ಮುಗಿಸೋಕೆ ಡಿಕೆ ಶಿವಕುಮಾರ್ ನಡೆಸಿದ ಪಿತೂರು ಎಲ್ರಿಗೂ ಗೊತ್ತಿದೆ. ಕೊಳ್ಳೆ ಹೊಡೆದ ಬಡವರ ಭೂಮಿಯಲ್ಲಿ ಶಾಲೆ, ಕಾಲೇಜು, ಮುಗಿಲೆತ್ತರದ ಕಟ್ಟಡಗಳನ್ನ ನಾನು ಕಟ್ಕೊಂಡಿಲ್ಲ. ಎಲ್ಲವೂ ಹೊರಬರುತ್ತೆ. ನಿಮ್ಮ ಕಷ್ಟದ ದಿನಗಳು ಆರಂಭ ಆಗಿವೆ. ಆದಷ್ಟು ಬೇಗ ಜೈಲಿಗೆ ಹೋಗೋ ದಿನಗಳು ಬರುತ್ತೆ ಅಂತ ಭವಿಷ್ಯವಾಣಿ ನೋಡಿದ್ರು. ಇದಕ್ಕೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಹಬ್ಬ ಮುಗಿಯಲಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮೊದಲಿಂದಲೂ ಕುಮಾರಸ್ವಾಮಿ ನನ್ನ ಜೈಲಿಗೆ ಹಾಕೋ ಸಂಕಲ್ಪ ಷಡ್ಯಂತ್ರ ಮಾಡಿದ್ದಾರೆ. ಏನೇನೋ ಮಾತಾಡಿದ್ದಾರೆ. ಹಿಂದೆ ಅವರು ಸಿಎಂ ಆಗಿದ್ದಾಗ ಅವರ ಕುಟುಂಬದವರು ನನ್ನ ತಂಗಿ, ತಮ್ಮನ ಮೇಲೆ ಷಡ್ಯಂತ್ರ ನಡೆಸಿದ್ರು. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಅವರ ಕುಟುಂಬ ಕೂಡ ಮೊದಲಿಂದ ನಮ್ಮ ವಿರುದ್ಧ ಪಿತೂರಿ ಮಾಡ್ತಿದೆ. ಯಾವ್ದಾದ್ರೂ ಮಾಧ್ಯಮದ ಮುಂದೆ ಡಿಬೇಟಿಗೆ ಬರಲಿ, ಪಕ್ಕದಲ್ಲೇ ಕುತ್ಕೊಂಡು ಎಲ್ಲ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿಗೆ. ಏನೋ ದೇವಸ್ಥಾನದ ವೆಬ್ಸೈಟ್ಗಳಿಗೂ ಕೂಡ ಕಳ್ಳರ ಕಾಟ ಶುರುವಾಗಿದೆ. ಹೊರನಾಡು, ಶೃಂಗೇರಿ ಸೇರಿ ರಾಜ್ಯದ ಪ್ರಸಿದ್ಧ ದೇಗುಲಗಳ ಹೆಸರಲ್ಲಿ ನಕಲಿ ವೆಬ್ಸೈಟ್ ತೆಗೆದು ಲೂಟಿ ಮಾಡ್ತಾ ಇದ್ದ ವಂಚಕರನ್ನ ಚಿಕ್ಕಮಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ತೆಲಂಗಾಣ ಮೂಲದ ಸುದೀಪ್ ಹಾಗೂ ಅನಿಲ್ ಕುಮಾರ್ ಅಂತ ಗುರುತಿಸಲಾಗಿದೆ. ಇವರಿಬ್ಬರು ಪ್ರಸಾದ ಮತ್ತು ವಿಶೇಷ ಪೂಜೆ ಹೆಸರಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡಿ ಮೋಸ ಮಾಡ್ತಾ ಇದ್ರು. ಈ ಬಗ್ಗೆ ದೂರು ಬಂದ ಬೆನ್ನಲ್ಲೇ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಲಾಗಿತ್ತು. ಈಗ ಹಿಡಿದು ಹಾಕಲಾಗಿದೆ. ಏನೋ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಸರಿಯಾಗಿ ಸೌಕರ್ಯ ಕೊಡ್ತಿಲ್ಲ ಅಂತ ದೊಡ್ಡ ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸರಿಯಾಗಿ ಹಾಸಿಗೆ ದಿಂಬು ಕೊಡಬೇಕು ನನಗೆ ಅಂತ ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕಲಾಗಿತ್ತು. ಈ ವೇಳೆ ದರ್ಶನ್ ಮತ್ತು ಜೈಲಾಧಿಕಾರಿಗಳ ಪರವಾಗಿ ಹಾಜರಾಗಿದ್ದ ವಕೀಲರ ನಡುವೆ ಜಗಳ ಆಗಿದೆ. ಕೋರ್ಟ್ ಆದೇಶ ಎದುರು ಕೂಡ ದರ್ಶನ್ಗೆ ಕನಿಷ್ಠ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಜೈಲಾಧಿಕಾರಿಗಳು ಕೋರ್ಟ್ ಆದೇಶವನ್ನ ಉಲ್ಲಂಘಿಸ್ತಾ ಇದ್ದಾರೆ. ದರ್ಶನ್ರನ್ನ ಉಗ್ರರು ಇರೋ ಅಂದ್ರೆ ಡೇಂಜರಸ್ ಅಪರಾಧಿಗಳಿರೋ ಸೆಲ್ನಲ್ಲಿ ಇಡಲಾಗಿದೆ.
ಅತ್ಯಾಚಾರ ಆರೋಪಿಗಳಿಗೆ ಮತ್ತು ಉಗ್ರರಿಗೆ VIP ಸೌಲಭ್ಯ ಕೊಡ್ತಾ ಇದ್ದಾರೆ. ಆದರೆ ದರ್ಶನ್ಗೆ ಯಾವ ಸೌಲಭ್ಯನೂ ಕೊಟ್ಟಿಲ್ಲ. ಪಾಪ ಹೊರ ಜಗತ್ತಿನ ಸಂಪರ್ಕ ಕೂಡ ಕೈದಿಗಳಿಗೆ ಇರಬೇಕು. ನಾವೇನು ಚಿನ್ನದ ಮಂಚ ಕೇಳ್ತಾ ಇದೀವಾ, ಕೊಡ್ರಿ ಅಂತ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಾಡಿದ್ದಾರೆ. ಇದಕ್ಕೆ ಜೈಲು ಅಧಿಕಾರಿಗಳ ಪರವಾಗಿ SPP ಪ್ರಸನ್ನ ಕುಮಾರ್ ಮಾತನಾಡಿ, ಜೈಲು ಮ್ಯಾನ್ಯುಯಲ್ ಪ್ರಕಾರ ಎಲ್ಲ ಕೊಟ್ಟಿದ್ದೇವೆ, ಜಮಖಾನ ಪಲ್ಲಂಗ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂದಿದ್ದಾರೆ. ಅಲ್ಲದೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ನನಗೆ ಬಿಸಿಲು ಬರ್ತಿಲ್ಲ ಅಂದರೆ ಅದಕ್ಕೆ ನಾವು ಹೊಣೆಯಲ್ಲ. ಜೈಲಿನಲ್ಲಿ ಎಲ್ಲ ಹಕ್ಕುಗಳನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ, ಅದು ಜೈಲು ಅಂತ ಹೇಳಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನು ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಗಡಿಪಾರು ಆದೇಶ ರದ್ದು ಕೋರಿ ತಿಮರೋಡಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಿಸಿದ ಜಸ್ಟಿಸ್ CM ಪೂನಚ್ಚ ಅವರ ಏಕಸದಸ್ಯ ಪೀಠ ಗಡಿಪಾರು ಆದೇಶಕ್ಕೆ ತಡೆ ಕೊಟ್ಟಿದೆ. ಅರ್ಜಿ ಸಲ್ಲಿಸುವ ವೇಳೆ ತಿಮರೋಡಿ ರಾಜ್ಯ ಸರ್ಕಾರ, ಪುತ್ತೂರು AC, ಬಂಟ್ವಾಳ DYSP ಮತ್ತು ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಅನ್ನ ಪ್ರತಿವಾದಿ ಮಾಡಿದ್ರು. ಈಗ ಈ ಪ್ರತಿವಾದಿಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ 8ಕ್ಕೆ ನಿಗದಿಪಡಿಸಿದೆ. ಏನೋ ಮದ್ದೂರಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ತನಿಖೆ ವೇಳೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಗೊತ್ತಾಗಿದೆ. ಗಣೇಶರ ಮೇಲೆ ಕಲ್ಲು ಎಸೆಯೋಕೆ ಆಲ್ರೆಡಿ ಪ್ಲಾನ್ ಮಾಡಲಾಗಿತ್ತು. ಸ್ವಾಮಿ ಅನ್ನೋರ ನೇತೃತ್ವದಲ್ಲಿ ಕೂರಿಸಿದ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರೋಕೆ ದುಷ್ಕರ್ಮಿಗಳು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಆ ಗಣೇಶ ವಿಸರ್ಜನೆಗೆ ಏನೋ ಒಂದು ವಾರ ಇತ್ತು. ಹಾಗಾಗಿ ಸೆಪ್ಟೆಂಬರ್ 7ನೇ ತಾರೀಕು ವಿಸರ್ಜನೆ ಮಾಡ್ತಿದ್ದ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿದ್ವಿ. ಈ ಮೆರವಣಿಗೆ ಮಾಡ್ಬಿಡೋಣ ಅಂತ ಅವಾಗಲೇ ಮಾಡ್ಬಿಟ್ವಿ ಅಂತ ಆರೋಪಿಗಳೇ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಈಗ ಈ ಕೇಸ್ ಸಂಬಂಧ ಇದುವರೆಗೆ ಮದ್ದೂರು ಪೊಲೀಸರು 32 ಜನರ ವಿರುದ್ಧ ಕೇಸ್ ಹಾಕಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಈ ಮಾಹಿತಿ ಹೊರಬಿದ್ದಿದೆ. ತನಿಖೆ ಮುಂದುವರೆದಿದೆ. ಕಲ್ಲು ಎಸೆಯೋಕೆ ನಿಜವಾದ ಕಾರಣ ಯಾರು, ಏನಾದರೂ ಇನ್ಸ್ಟಿಗೇಷನ್ ಇತ್ತಾ, ಇವ್ರು ಯಾರಾದರೂ ಬ್ರೈನ್ ವಾಶ್ ಮಾಡಿದ್ರಾ, ಆ ಎಲ್ಲ ಆಂಗಲ್ನಲ್ಲಿ ಈಗ ತನಿಖೆ ಮುಂದುವರೆದಿದೆ. ಏನೋ ತಮಿಳುನಾಡಿನ ಚೆನ್ನೈನಲ್ಲಿ ಅಕ್ಟೋಬರ್ 5ಕ್ಕೆ ಕಾಂತಾರ ಚಾಪ್ಟರ್ 1 ಚಿತ್ರತಂಡ ಪ್ರಮೋಷನಲ್ ಈವೆಂಟ್ ಇಟ್ಕೊಂಡಿತ್ತು. ಆದರೆ ವಿಜಯ್ ಪಾರ್ಟಿಯ ರ್ಯಾಲಿಯಲ್ಲಿ ಆದ ಕಾಲ್ ತುಳಿತ ನೋಡಿ ಗಾಬರಿಗೊಂಡು ಈಗ ಈ ಟೀಮ್ ಕೂಡ ಈವೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಏನೋ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಶುರುವಾಗಿದೆ. ಗುವಾಹಟಿಯ ಬರ್ಸಪಾರಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಶ್ರೀಲಂಕಾ ನಡುವೆ ಟೂರ್ನಿಯ ಮೊದಲ ಮ್ಯಾಚ್ ನಡೀತಾ ಇದೆ. ಟಾಸ್ ಗೆದ್ದ ಶ್ರೀಲಂಕಾ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಹೀಗಾಗಿ ಭಾರತ ತಂಡ ಮೊದಲು ಬ್ಯಾಟಿಂಗ್ ನಡೆಸಿತು. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಹೊತ್ತಲ್ಲಿ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಏನೋ ರಾಜ್ಯ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಸಿವಿಲ್ ಸೇವಾ ಹುದ್ದೆಗಳಿಗೆ ನಡೆಸುವ ನೇರ ನೇಮಕಾತಿಗಳಲ್ಲಿ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿ ಆದೇಶ ಹೊರಡಿಸಿದೆ. ಸಾಮಾನ್ಯ ವರ್ಗ, OBC ಸೇರಿದಂತೆ ಎಲ್ಲ ಪ್ರವರ್ಗಗಳಿಗೆ ಒಂದು ಬಾರಿ ಅನ್ವಯ ಆಗೋ ರೀತಿಯಲ್ಲಿ ನಿಯಮ ತರಲಾಗಿದೆ. ಒನ್ ಟೈಮ್ ಚೇಂಜ್ ಅಷ್ಟೇ ಇದು. 2027 ಡಿಸೆಂಬರ್ 31 ಒಳಗೆ ಸರ್ಕಾರ ಹೊರಡಿಸುವ ಎಲ್ಲ ನೇರ ನೇಮಕಾತಿಗಳಿಗೆ ಈ ವಯೋಮಿತಿ ಸಡಿಲಿಕೆ ಅನ್ವಯ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಏನೋ ಏಷ್ಯಾ ಕಪ್ ಟ್ರೋಫಿ ಕಳ್ಳ ಅಂತ ಟ್ರೋಲ್ ಆಗ್ತಿರೋ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಪಾಕ್ ಮಿನಿಸ್ಟರ್ ಮೊಹಸಿನ್ ನಖ್ವಿ ವಿರುದ್ಧ BCCI ಆಕ್ರೋಶ ವ್ಯಕ್ತಪಡಿಸಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮೀಟಿಂಗ್ ವೇಳೆ BCCI ಪರವಾಗಿ ವೈಸ್ ಪ್ರೆಸಿಡೆಂಟ್ ರಾಜೀವ್ ಶುಕ್ಲಾ ಪಾಲ್ಗೊಂಡಿದ್ರು. ಈ ವೇಳೆ ಮೊಹಸಿನ್ ನಖ್ವಿ ಅವ್ರನ್ನ ತರಾಟೆಗೆ ತಗೊಂಡಿದ್ದಾರೆ. ಭಾರತ ಫೈನಲ್ ಗೆದ್ರೂ ಕೂಡ ನೀವ್ ಯಾಕೆ ಕಪ್ ತಗೊಂಡು ಹೋದ್ರಿ, ಕಪ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ದೇ ಹೊರತು ನಿಮ್ಮ ಆಸ್ತಿ ಅಲ್ಲ ಅಂತ ಶುಕ್ಲಾ ನಖ್ವಿಗೆ ಮಾತಿನ ಚಾಟಿ ಬೀಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ನಖ್ವಿ ತಮ್ಮ ಮೊಂಡಾಟ ಬಿಟ್ಟಿಲ್ಲ. ಮೀಟಿಂಗ್ ವೇಳೆ ಭಾರತಕ್ಕೆ ಕಂಗ್ರಾಚುಲೇಷನ್ ಹೇಳೋಕೆ ಆತ ಹೊಟ್ಟೆ ನೋವು ಬಂದಂಗ ಆಡ್ತಾ ಇದ್ರು. ಕೊನೆಗೆ BCCI ರೆಪ್ರೆಸೆಂಟೇಟಿವ್ ಆಶಿಶ್ ಶೆಲ್ಲರ್ ಫೋರ್ಸ್ ಮಾಡಿ ಕಂಗ್ರಾಚುಲೇಷನ್ಸ್ ಹೇಳ್ರಿ ಅಂತ ಹೇಳಿದ್ದಾರೆ. ಆದರೆ ಇಷ್ಟಾದರೂ ಟ್ರೋಫಿ ಕೊಟ್ಟಿಲ್ಲ. ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ನಖ್ವಿ ಹೇಳಿದ್ದಾರೆ. ಹೀಗಾಗಿ ಈ ಸಂಬಂಧ ನಖ್ವಿ ವಿರುದ್ಧ BCCI ICCಗೆ ದೂರು ಕೊಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಭಾರತದ ಷೇರುಪೇಟೆ ಅಗೇನ್ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 97 ಪಾಯಿಂಟ್ಸ್ ಮತ್ತೆ ಬಿದ್ದು 80,267ಕ್ಕೆ ತಲುಪಿತು. ನಿಫ್ಟಿ 23 ಪಾಯಿಂಟ್ಸ್ ಡೌನ್ ಆಗಿ 24,611ಕ್ಕೆ ರೀಚ್ ಆಯಿತು. ಜಾಗತಿಕ ಅನಿಶ್ಚಿತತೆಯಿಂದ ಮಾರ್ಕೆಟ್ಗೆ ಪೆಟ್ಟು ಬಿದ್ದಿದೆ. ನೀರು ಕುಡಿದಷ್ಟೇ ಸುಲಭವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ಯಾರಿಫ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಹೀಗಾಗಿ ಟ್ರಂಪ್ ಯಾವಾಗ ಏನ್ ಮಾಡ್ತಾರೋ ಏನ್ ಹೇಳ್ತಾರೋ ಅನ್ನೋ ಕಳವಳದಲ್ಲಿ ಮಾರ್ಕೆಟ್ ಇದೆ, ಹೂಡಿಕೆದಾರರಿದ್ದಾರೆ. ಹಾಗೆ ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಕಂಟಿನ್ಯೂ ಆಗಿದೆ. RBIನ ಮುಂದಿನ ಮಾನಿಟರಿ ಪಾಲಿಸಿ ಮೀಟಿಂಗ್ ಮೇಲೂ ಕೂಡ ಷೇರುದಾರರು, ಹೂಡಿಕೆದಾರರು ಫೋಕಸ್ ಮಾಡಿ ಹೆಜ್ಜೆ ಇಡುತ್ತಿದ್ದಾರೆ. ಹೀಗಾಗಿ ನಿರಂತರ 8ನೇ ಸೆಷನ್ ನಲ್ಲಿ ಮಾರ್ಕೆಟ್ ರೆಡ್ ನಲ್ಲಿ ಎಂಡ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಮೋಟಾರ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಬಜಾಜ್ ಫಿನಾನ್ಸ್ ಷೇರುಗಳು ಗ್ರೀನ್ ನಲ್ಲಿದ್ವು. ಇತ್ತ ಭಾರತಿ ಏರ್ಟೆಲ್, ITC, ಟೈಟನ್, ಬಜಾಜ್ ಫಿನ್ಸರ್ವ್ ಮತ್ತು ಲಾರ್ಸನ್ ಅಂಡ್ ಟೂಬ್ರೋ ಷೇರುಗಳು ರೆಡ್ ನಲ್ಲಿದ್ವು. ಹಾಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಡೌನ್ ಆಗಿ
ರೂಪಾಯಿ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 105 ರೂಪಾಯಿ ಕಮ್ಮಿಯಾಗಿ 1,15,349 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಕಮ್ಮಿಯಾಗಿ 1,05,660 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,953 ರೂಪಾಯಿ ಕಮ್ಮಿಯಾಗಿ 1,42,434 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.